ಟಿಂಬಕ್ಟು ಇದನ್ನ ನೋಡು, ಇದು ನನ್ನ ಸ್ಪೆಷಲ್ ಬೈಕ್. ಇದಕ್ಕೆ ನಾನು ಹೆಸರು ಕೊಟ್ಟಿರೋದು ಮ್ಯಾಡ್ ಬೈಕ್. ಇದ್ರಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ ಬಾಸ್? ವೀರ್ ಇದ್ರ ಮೇಲೆ ಕುಂತಾಗ ಹೋಗಿ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ಇಷ್ಟು ವರ್ಷ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಒಂದು ಸೈಕಲ್ ಕೂಡ ತಗೊಟ್ಟಿಲ್ಲ ನೀವು. ಆದರೆ ವೀರ್ಗೆ ನೀವೊಂದು ಮೋಟರ್ ಸೈಕಲ್ ಮಾಡಿ ಕೊಡ್ತಾ ಇದ್ದೀರಾ. ಇದೇನಾಗಿದೆ ನಿಮ್ಗೆ ಬಾಸ್? ನಿಮಗೆ ಏನಾಗಿದೆ? ಈ ಬೈಕ್ ವೀರ್ನ ಸುತ್ತಾಡ್ಸೋಕೋಸ್ಕರ ಅಲ್ಲ, ಅವನ್ನ ಮುಗಿಸೋದಕ್ಕೆ ಸಿದ್ಧಪಡಿಸಲಾಗಿದೆ. ನೀನ್ ಈ ಬೈಕ್ ನ ವೀರ್ ಮನೆ ಹತ್ರ ಬಿಟ್ಟು ಬಂದ್ಬಿಡು. ವೀರ್ ಇದ್ರ ಮೇಲೆ ಯಾವಾಗ ಬಂದು ಕುತ್ಕೊಳ್ತಾನೋ ಮತ್ತು ಎರಡು ಕಡೆ ಈ ರೀತಿ ಕಾಲು ಹಾಕೊಂಡು ಕುತ್ಕೊಳ್ತಾನೋ, ಅವಾಗ ಅವನ ಕಾಲು ಈ ರೀತಿಯಾದಂತಹ ಕಬ್ಬಿಣದ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡ್ಬಿಡುತ್ತವೆ ಮತ್ತು ಅವನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತು ಅವನ ದೇಹ ಬೈಕ್ ನ ಸೀಟ್ ನಲ್ಲಿರುವಂತಹ ಮ್ಯಾಗ್ನೆಟ್ಗೆ ಪೂರ್ತಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಈಗ ಅರ್ಥ ಆಯ್ತಾ? ಬಾಸ್, ಈ ರಿಮೋಟ್ ಯಾವ ಕೆಲ್ಸಗೋಸ್ಕರ? ಇದೇ ರಿಮೋಟ್ ನ ಬಳಸ್ಬಿಟ್ಟು ನಾನೇ ಈ ಬೈಕ್ ನ ಕಂಟ್ರೋಲ್ ಮಾಡ್ತೀನಿ, ವಿಡಿಯೋ ಗೇಮ್ ನಲ್ಲಿ ಇರುತ್ತಲ್ಲ ಆ ರೀತಿ. ಮತ್ತು ವೀರ್ ನ ದೂರವಾಗಿರುವಂತಹ ಯಾವ್ದಾದ್ರು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವನ ಕತೆ ನಾ ಮುಗಿಸ್ಬಿಡ್ತೀನಿ. ಐ ಆಮ್ ಗ್ಲಾಡ್, ವೆರಿ ವೆರಿ ಗ್ಲಾಡ್. ನನ್ಗೂ ವಿಡಿಯೋ ಗೇಮ್ ಮಾಡೋದಂದ್ರೆ ತುಂಬಾ ಇಷ್ಟನೇ ಬಾಸ್. ಬೇಡ ಬೇಡ, ಏನ್ ಮಾಡ್ತಾ ಇದೀಯಾ? ಏಯ್ ನಿಲ್ಸೋ, ನಾನು ಹೇಳ್ತಾ ಇದ್ದೀನಿ, ಸ್ಟಾಪ್. ಏಯ್ ನಿಲ್ಸೋ, ನಿಲ್ಸೋ, ನಿಲ್ಸೋ. ಏಯ್ ಏನ್ ಮಾಡ್ತಾ ಇದೀಯಾ? ನಿಲ್ಸೋ, 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 ರಿಮೋಟ್ ಇಂದ ನಿಲ್ಸೋದನ್ನ. ಏಯ್ ನಾನು ಹೇಳ್ತಾ ಇದ್ದೀನಲ್ಲ, ನಿಲ್ಸು. ಸ್ಟಾಪ್, ನಿಲ್ಸು, ನಿಲ್ಸು. ವೀರ್, ಹೋಗೋಣ. ಬಜಾರಿಂದ ಕ್ಯಾರೆಟ್ ತರೋಣ, ತುಂಬಾ ಹೊಟ್ಟೆ ಹಸಿತಾ ಇದೆ. ನೀವುಗಳು ಬೇಕಂದ್ರೆ ಹೋಗಿ, ನನಗೆ ನಡೆಯುವಂತ ಮೂಡಿಲ್ಲ. ಆದ್ರೆ ನನಗೂ ಕೂಡ ಹೊಟ್ಟೆ ಹಸಿತಾ ಇದೆ. ನೀನು ಬರೀ ಜಾದೂಗಾರ ಅಷ್ಟೇ. ನಿಂಗೂ ನಮ್ ತರ ಜೀವ ಇದ್ದಿದ್ರೆ ನಿನ್ಗೂ ಹೊಟ್ಟೆ ಹಸಿತಾ ಇತ್ತು. ಇದು ತಪ್ಪು. ನಾನು ಜಾದೂ ಮಾಡ್ದೇನೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ನನ್ ಡಂಕಿ ಸೆನ್ಸ್ ಹೇಳ್ತಾ ಇದೆ ಏನೋ ತೊಂದರೆ ಆಗತ್ತೆ ಅಂತ. ಚಿಂಟು, ಚಿಂಟು, ಅಲ್ಲೋಡು, ಎಷ್ಟೊಂದು ಇಲಿಗಳು ಬಂದಿದೆ. ಅಯ್ಯೋ ವೀರ್, ಕಾಪಾಡು ವೀರ್, ಎಷ್ಟೊಂದು ಇಲಿಗಳಿದೆ, ಬಾ ಬೇಗ. ಓಫೋ, ಇಷ್ಟು ಇಲಿಗಳು ಎಲ್ಲಿಂದ ಬಂತು? ಚಿಂಟು, ಇವುಗಳನ್ನೆಲ್ಲ ಸಾಯಿಸ್ಬಿಡು. ಬೇಡ ಚಿಂಟು, ಇವ್ರನ್ನ ಹೊಡಿಬೇಡ. ಇವು ಪಾಪದ ಪ್ರಾಣಿಗಳು. ಇವು ಊಟ ಹುಡ್ಕೊಂಡು ಇಲ್ಲಿ ಬಂದಿದೆ. ಇವನ್ನ ಆಚೆ ಹಾಕಿದ್ರೆ ಆಯ್ತು. ಅಷ್ಟೊಂದು ಯಾಕೆ ಹೆದರ್ತಾ ಇದ್ಯಾ? ಅದು ಬರೀ ಇಲಿಗಳು ತಾನೆ. ನನಗೆ ಇಲ್ಲಿ ಅಂದ್ರೆ ತುಂಬಾ ಭಯ ಆಗತ್ತೆ. ವೀರ್ ಎದ್ಬಿಟ್ಟಿದ್ದಾನೆ. ಇವಾಗ ಯಾವುದೇ ಉಪಯೋಗ ಇಲ್ಲ. ಇಲಿಗಳನ್ನ ವಾಪಸ್ ಕರ್ಸ್ಕೋಬೇಕಾಗತ್ತೆ. ಮುಂದೆ ಅವಕಾಶ ನೋಡ್ಬಿಟ್ಟು ಅಟ್ಯಾಕ್ ಮಾಡ್ತೀನಿ. ಚಿಂಟು, ಎಲ್ಲ ಹೊರಟೋದ್ವು, ಭಯ ಪಡ್ಬೇಡ. ನೀನು ಜಿನ್ನಾಗಿ ಹೆದರ್ತಾ ಇರೋದು ವಿಚಿತ್ರ. ಜಿನ್ ಹೌದು, ಆದ್ರೆ ನಾನು ಬಚ್ಚ ತರನೇ, ನನಗೂ ಹೆದರಿಕೆ ಆಗಲ್ವಾ? ವೀರ್, ಏನಾಯ್ತು? ಏನ್ ಗಲಾಟೆ ಅದು? ತಾತ ಎಲ್ಲಿಂದ ಅಂತ ಗೊತ್ತಿಲ್ಲ, ತುಂಬಾ ಇಲಿಗಳು ಇಲ್ಲಿ ಬಂದ್ಬಿಟ್ವು. ಆದ್ರೆ ನಾನು ಅದನ್ನ ಆಚೆ ಹಾಕ್ದೆ. ಹಾಯ್ ವೀರ್. ಹಾಯ್ ಇಮ್ಲಿ. ನಿನ್ ಗೊತ್ತಾ, ನಿನ್ನೆ ರಾತ್ರಿ ಎಲ್ಲಿಂದ ಅಂತ ಗೊತ್ತಿಲ್ಲ, ತುಂಬಾ ಇಲಿಗಳು ಬಂದು ನಮ್ಮ ಮನೆಗೆ ಸೇರ್ಕೊಂಡ್ವು. ಜಿಂಟು ಅಂತೂ ಫುಲ್ ಹೆದರ್ಕೊಂಡೇ ಬಿಟ್ಟಿದ್ದ. ಆ ಇಲಿಗಳನ್ನೆಲ್ಲ ನೋಡಿ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೆಂಗೋ ನಾವಿದ್ದಕ್ಕೆ ಸುಮ್ನೆ ಕೂತಿದ್ದ. ಆದ್ರೆ ಅಷ್ಟೊಂದು ಇಲಿಗಳು ಎಲ್ಲಿಂದ ಬಂದ್ವು? ಚಿಂಟು, ನೀನ್ ಬೆಕ್ಕಾಗ್ಬಿಡು. ನೀನ್ ನೋಡಿ ಇಲಿಗಳೆಲ್ಲ ಓಡೋಗ್ತವೆ.
ಅಲ್ಲೋಡು, ಮೊದಲನೇ ಬಾರಿ ಬೆಕ್ಕು ಒಂದು ಇಲಿನ ನೋಡಿ ಓಡ ಹೋಗ್ತಾ ಇದೆ. ಅಪ್ಪೋ, ಈ ಇಲಿಗಳು ಮತ್ತೆ ಬಂದ್ವಾ? ಇವು ಇಲಿ ಅಲ್ಲ ಇಮ್ಲಿ, ಇದು ರೋಬೋಟ್ಗಳು. ಇದ್ರಲ್ಲಿ ನನ್ನ ಚಿತ್ರ ಬೇರಿದೆ. ನಾನು ಇವನ್ನ ಇಲ್ಲಿಂದ ದೂರ ತಗೊಂಡು ಹೋಗ್ತೀನಿ. ರೋಬೋ ಬಾಯ್ ಸೂಟ್ ಆನ್. ವೀರ್ ದ ರೋಬೋ ಬಾಯ್, ನೀನ್ ಎಲ್ಲಿವರೆಗೂ ತಪ್ಪಿಸ್ಕೊಳ್ತೀಯ? ನನ್ನ ಇಲಿಗಳಿಗೆ ಹಾರಕ್ಕಾಗೋದಿಲ್ಲ. ಕಬಡ್ಡಿ ಸರ್. ಡ್ರಿಲ್ ಸೂಟ್ ಆನ್. ಥ್ಯಾಂಕ್ ಯು ರೋಬೋ ಬಾಯ್. ಬರೋದ್ರಲ್ಲಿ ಯಾಕಿಷ್ಟು ತಡ ಮಾಡ್ದೆ ನೀನು? ನಮ್ಗೇನಾದ್ರೂ ಆಗ್ತಿದ್ರೆ? ಥ್ಯಾಂಕ್ ಯು ಹೇಳೋ ಬದಲು ನೀನ್ ಅವನ ಮೇಲೆ ಕೋಪ ಮಾಡ್ಕೋತಾ ಇದೀಯಾ? ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ ನೀನು. ಬಾ, ಹೊಡಿ ಹೊಡಿ. ಬಾ ಹೊಡಿ, ನಿನ್ನಲ್ಲಿ ಎಷ್ಟು ದಮ್ಮಿದೆ ನೋಡೋಣ. ನನ್ ಮುಂದೆ ಬಂದು ಅಟ್ಯಾಕ್ ಅಟ್ಯಾಕ್ ಅಂತ ಯಾಕೆ ಇರಿಸ್ತಾ ಇದ್ದೀರಾ? ಅಲ್ವಾ ಎಮ್ಲಿ? ಹಾ ಚಿಂಟು, ಬೇಕಾದ್ರೆ ನೀನ್ ಎಲ್ಲ ಮಾಡ್ತೀಯ, ಆದ್ರೆ ನಿನಗ್ ಬೇಕಾಗೇ ಇಲ್ಲ. ಇವಾಗ್ಲೇ ನೋಡು, ನಿನ್ಗೆ ಹಸುವಾಗಿತ್ತು, ಜಾದುವಿಂದ ಚಾಟ್ ತಗೊಂಡ್ ಸರಿ, ಇವತ್ ಬೇಕಂದ್ರೆ ನೋಡ್ತಾ ಇರಿ. ಇಡೀ ದಿನ ನಾನು ಜಾದು ಮಾಡ್ತೇನೆ, ಆ ಎಲ್ಲ ಕೆಲ್ಸನೂ ಮಾಡ್ತೀನಿ. ಅರೆ, ಬೈಕ್ ಯಾರ್ದು? ಅರೆ, ತುಂಬಾ ಚೆನ್ನಾಗಿದೆ. ಕೂತ್ಕೊಂಡು ನೋಡ್ತೀನಿ. ಟಾರ್ಗೆಟ್ ಮ್ಯಾಚಿಂಗ್, ಟಾರ್ಗೆಟ್ ಮ್ಯಾಚಿಂಗ್. ಆಟ ಈಗ ಪ್ರಾರಂಭ ವೀರ್. ಇಲ್ಲಿ ಏನಾಗ್ತಾ ಇದೆ? ಇಮ್ಲಿ, ಇದು ಬೈಕ್ ಅಲ್ಲ, ಒಂದು ರೋಬೋಟ್. ನಾನು ಇದ್ರಲ್ಲಿ ಮ್ಯಾಗ್ನೆಟ್ ಇಂದ ಅಂಟ್ಕೊಂಡ್ಬಿಟ್ಟಿದ್ದೀನಿ. ನೀವು ದೂರ ಇರಿ. ಜಿಂಟು, ವೀರ್ಗೆ ಸಹಾಯ ಮಾಡು. ಅದು ರೋಬೋಟ್ ಬೈಕು, ಅದು ಅವನ್ನ ಕರ್ಕೊಂಡು ಹೋಗ್ತಿದೆ. ಬೇಗ ಜಾದು ಮಾಡು. ನಾನಿವತ್ತು ಜಾದು ಮಾಡ್ದೇನೆ ವೀರ್ನ ಬಚಾವ್ ಮಾಡ್ತೀನಿ. ನಾನ್ ನಿಮ್ಗೆ ಇವತ್ತು ಸಾಬೀತ್ ಮಾಡ್ತೀನಿ ಜಾದು ಇಲ್ದೇನೆ ವೀರ್ನ ಹೇಗ್ ಬಚಾವ್ ಮಾಡೋದು ಅಂತ. ನಾನಿವತ್ತು ವೀರ್ನ ಬಚಾವ್ ಮಾಡಿ ತೋರಿಸ್ಲೇಬೇಕು. ಜಿಂಟು, ನಾನ್ ತಾತಂಗ್ ಫೋನ್ ಮಾಡ್ತೀನಿ. ರೋಬೋ ಬಾಯ್ ಸೂಟ್ ಆನ್. Roboboy suit on. ಟೈರ್ ಹರಿದೋಗ್ತಿಲ್ಲ. ವೀರ್, ನಿನ್ನ ಯಾವ ಲೇಸರ್ ಲೈಟ್ ಕೂಡ
ಈ ಮ್ಯಾಡ್ ಬೈಕಿಗೆ ಸ್ವಲ್ಪ ಕೂಡ ತೊಂದರೆ ಉಂಟು ಮಾಡೋದಿಲ್ಲ. ಇದು ಲೇಸರ್ ಪ್ರೂಫ್ ಆಗಿದೆ. ತಾತ, ವೀರ್ ಇಮ್ಲಿ ನನ್ಗೆ ಫೋನಲ್ಲಿ ಎಲ್ಲ ಹೇಳಿದಾಳೆ. ಆ ಬೈಕು ರಿಮೋಟ್ ಕಂಟ್ರೋಲ್ ಅಲ್ಲಿದೆ. ಆ ಮ್ಯಾಡ್ ಮ್ಯಾಕ್ಸ್ ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ಮ್ಯಾನ್ಯುಯಲ್ ಕಂಟ್ರೋಲ್ ಮಾಡ್ಬೇಕು. ಸರಿ ತಾತ. ಹ? ಓ ಇಲ್ಲ, ಆ ಮಕ್ಕಳನ್ನ ಹೇಗಾದ್ರೂ ಕಾಪಾಡ್ಬೇಕು. ಈಗ ಮ್ಯಾಡ್ ಬೈಕ್ ಆ ಮಕ್ಕಳ ಮೇಲೆ ಹರಿದು ಹೋಗ್ಬಿಟ್ರೆ ವೀರ್ನ ಹೆಸರು ಹಾಳಾಗಿ ಹೋಗ್ಬಿಡುತ್ತೆ. ವೀರ್ನ ಹೆಸರಿನ ಜೊತೆ ಜೊತೆಯಾಗಿ ರೋಬೋಬಾಯ್ನ ಹೆಸರು ಕೂಡ ಹಾಳಾಗಿ ಹೋಗ್ಬಿಡುತ್ತೆ.